ಸರ್, ಮೈಸೂರು ಜಿಲ್ಲಾಧ್ಯಕ್ಷರೀಗ ಪುಟ್ಟಣ್ಣಯ್ಯವರು ನಿಮ್ಮ ನೇತಾರ, ಇವರ ಒಂದು ಪ್ರತಿಮೆ ತೆಗೆಯೋಕೆ ಯಾಕೆ ಬಿಡ್ತಾ ಇಲ್ಲ? ಯಾಕೆ ಈ ರಾಜ್ಯದಲ್ಲಿ ಬರೀ ಸಿನಿಮಾ ನಟರು ಪ್ರತಿಮೆಗಳು ಮಾತ್ರ ಇನಾಗ್ರೇಷನ್ ಆಗ್ತಿದ್ದಾವೆ? ಇದ್ರ ಬಗ್ಗೆ ನಮ್ಮ ಚಾನಲ್ ಯಾವಾಗಲೂ ಪ್ರಶ್ನೆ ಮಾಡ್ತಾನೆ ಇದೆ. ಅವ್ರಿಗೆ 10 ಕೋಟಿ 12 ಕೋಟಿ ಕೊಡ್ತಾರೆ, ನೀವೇನು ಕೋಟಿ ಕೇಳಿಲ್ಲ, ಪ್ರತಿಮೆ ಮಾಡೋಕ್ಕೆ ಜಾಗ ಯಾಕೆ ಕೊಡ್ತಾ ಇಲ್ಲ? ಇವತ್ತು ವಿಶ್ವ ರೈತ ದಿನಾಚರಣೆ ದಿನ, ಅದ್ರ ಜೊತೆಗೆ ಪುಟ್ಟಣ್ಣಯ್ಯರ ಜಯಂತಿನೂ ಕೂಡ ಆಚರಣೆ ಮಾಡಬೇಕು ಅಂತಿದ್ದು. ಪ್ರತಿಮೆ ಮಾಡುವಂಥದ್ದು ಇವತ್ತು ಪುಟ್ಟಣ್ಣಯ್ಯನವರು ಒಂದು ಜಿಲ್ಲೆಗೆ, ಒಂದು ತಾಲೂಕಿಗೆ ಸೀಮಿತವಾದ ನಾಯಕ ಅಲ್ಲ, ಇಡೀ ರಾಜ್ಯದ ನಾಯಕರು ಅವರು. ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಈ ಪ್ರತಿಮೆನೆ ಮಾಡೋದು. ಅದು ರೈತ ಸಂಘದಲ್ಲಿ ಪ್ರತಿಮೆಯನ್ನು ಹೆಚ್ಚು ಒತ್ತು ಕೊಡೋದಕ್ಕೆ ರೈತ ಸಂಘದಲ್ಲಿ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಏಕೆಂದರೆ ಪುಟ್ಟಣ್ಣಯ್ಯನವರು ಇರುವಾಗಲೇ ಪ್ರತಿಮೆಗಳ ಬಗ್ಗೆ ಅವ್ರಿಗೆ ಸ್ವಲ್ಪ ಏನೋ ಒಂದು ಕಡೆ ಇದಿತ್ತು. ಯಾವ ಪ್ರತಿಮೆಗಳು ಸ್ಥಾಪನೆ ಆಗೋದ್ರಿಂದ ವಿವಾದ ಆಗುತ್ತೆ, ಇದನ್ನು ಕೈ ಬಿಡಿ ಅಂತ ಅವರೇ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ತಾವು ಹೇಳ್ದಂಗೆ ಚಿತ್ರನಟರು ಅವರು ಇವರು ಸಮಾಜ ಇಂಥ ಒಬ್ಬ ಕೆಲವರ ಪ್ರತಿಮೆಗಳು ಸ್ಥಾಪನೆ ಆಗೋದ್ರಿಂದ ಸಂದೇಶ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪುಟ್ಟಣ್ಣವ್ರ ಕಾಲ ಆದ್ಮೇಲೆ ರೈತ ಸಂಘ ಇಲ್ಲ, ಇದು ಪುಟ್ಟಣ್ಣವರು ಹೇಳಿದ್ರು ಕೂಡ ನಾವು ಪುಟ್ಟಣ್ಣವ್ರ ನೆನಪಿಗೋಸ್ಕರ ನಾವು ಪ್ರತಿಮೆ ಕೊಟ್ಟು ಸಂದೇಶ ಕೊಡೋಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಈಗೀಗ ಪ್ರತಿಮೆಗಳು ಸಾಕ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಮೆಗಳು ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಆಗೋಂಥ ಒಂದು ಕಾರ್ಯಕ್ರಮ ನಮ್ಮ ರೈತ ಕಾರ್ಯಕರ್ತರು ಮತ್ತು ರೈತ ಸಂಘ ಪುಟ್ಟಣ್ಣಯ್ಯನವರ ಅಭಿಮಾನಿಗಳು ಪಕ್ಷಾತೀತವಾಗಿ, ಪುಟ್ಟಣ್ಣಯ್ಯನವರು ಜಾತಿವಾದಿ ಅಲ್ಲ, ಒಬ್ಬರು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ, ಅವರು ಇಡೀ ಜನನಾಯಕ. ಅವರು ಅಂಥ ನಾಯಕನಿಗೆ ಇಲ್ಲಿ ಏನೋ ಒಂದು ಕಡೆ ನಮಗೆ ಒಂಥರ ಯಾವುದೋ ಒಂಥರ ಸಂಕೋಚ ಆಗ್ತಾ ಇದೆ. ಬಟ್ ಇದು ಈಗ ಇಲ್ವಾಲ ಈ ಸುತ್ತಮುತ್ತ ಹಳ್ಳಿಯವರ ಅಪೇಕ್ಷೆ ಮೇಲೆ ನಾವು ಒಪ್ಪಿಗೆ ಕೊಟ್ಟು ನಾವು ಖಂಡಿತವಾಗಿ ಪುಟ್ಟಣ್ಣಯ್ಯನವರು ಈಗ ಪ್ರತಿಮೆನ ಸ್ಥಾಪನೆ ಮಾಡಬೇಕಾದ್ರೆ ನಾವು ಮೈಸೂರಲ್ಲೇ ಮಾಡಬೇಕು ನಿಜವಾಗ್ಲೂ. ಆದರೆ ಮೈಸೂರು ಬಿಟ್ಟು ಒಂದು ಇಲ್ವಾಬ ಹೋಬಳಿ ಬಂದಿದ್ದ ಉದ್ದೇಶ ಏನಂತಂದರೆ ಈ ಭಾಗದ ಜನರು ಪುಟ್ಟಣ್ಣಯ್ಯನವರ ಸೇವೆಯನ್ನು ನೆನಪು ಮಾಡಿಕೊಂಡು ಒಂದು ಪ್ರತಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಇಲ್ಲಿ ಮಾಡೋಕ್ಕೆ ಅವರು ತಯಾರಿ ಆದರು. ಆದರೆ ಈ ತಯಾರಿಯಾದ ಸಂದರ್ಭದಲ್ಲಿ ಈ ಇಲ್ವಾಲ ಗ್ರಾಮದ ಯಾವ ಯಜಮಾನರಾಗಲಿ ಗ್ರಾಮಸ್ಥರಲ್ಲಿ ವಿರೋಧ ಮಾಡಿದವರಲ್ಲ. ಇಲ್ಲಿ 3ನೇವರು ಕಿಡಿಗೇಡಿಗಳು ರಾಜಕೀಯ ಪ್ರೇರಣೆಯಾಗಿ ಮಾಡಿದ್ದಾರೆ. ಜಿಲ್ಲಾಡಳಿತ ನಮಗೆ ಅತಿಕ್ರಮವಾದ ಒಂದು ಸ್ಥಾಪನೆ ಆಗೋದು ಬೇಡ, ಅಧಿಕೃತವಾದಂಥ ಪುಟ್ಟಣ್ಣಯ್ಯನವರಿಗೆ ಸ್ಥಾಪನೆ ಮಾಡೋಕ್ಕೆ ನಿಮಗೆ ಸರ್ಕಾರದಿಂದ ಮಂಜೂರಾತಿ ಮಾಡ್ತೀವಿ, ಅದನ್ನ ಆ ದಿನಗಳಲ್ಲಿ ನೀವು ಮಾಡಿ ಅಂತ ಕಾಲಾವಕಾಶ ಕೇಳಿದ್ದಾರೆ. ಅದರಿಂದ ಖಂಡಿತ ನಾವು ಪುಟ್ಟಣ್ಣಯ್ಯನವರಿಗೆ ಸರ್ಕಾರದ ಏನು ಭೂಮಿನ ಮಂಜೂರಾತಿ ಮಾಡಿಕೊಂಡು ಪ್ರತಿಮೆ ಸ್ಥಾಪನೆ ಇಲ್ಲಿ ಆಗೇ ಆಗುತ್ತೆ. ಖಂಡಿತ ಅದರಲ್ಲೇನು ಅನುಮಾನ ಇಲ್ಲ, ಮಾಡೇ ಮಾಡ್ತೀವಿ. ಖಂಡಿತ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳೇ ಒಂದು ಆಸಕ್ತಿ ವಹಿಸಿ ಮಾಡಬೇಕಾದಂಥ ಕೆಲಸ. ಯಾಕಂದರೆ ಅವರು ಎಲ್ಲ ಒಟ್ಟಿಗೆ ಬೆಳೆದವರು, ತಮ್ಮ ಜೊತೆಗೆ ಇದ್ದವರ ಒಂದು ಸೇವೆ ಅವ್ರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಈಗಲಾದರೂ ಮುಖ್ಯಮಂತ್ರಿಗಳು ಆ ಜಿಲ್ಲೆಗೆ ಏನು ಅವರು ಜಿಲ್ಲೆಯಲ್ಲಿ ಆರಿಸಿ ಕಳಿಸಿದಾರಲ್ಲ, ಅವ್ರ ಸೇವೆಯನ್ನು ನೆನೆಸ್ತಾ ಈ ಕಾರ್ಯ ಮಾಡ್ತಾರಾ ನೋಡೋಣ.